ಪ್ರಧಾನಿ ನರೇಂದ್ರ ಮೋದಿ ಅವರೇ ಮತ್ತೆ ಚುನಾವಣೆಗೆ ಏನಾದ್ರು ಬಂದಪ್ಪ ಅಂತಂದ್ರೆ ದೇಶ ಇನ್ನೂ ಇಂಪ್ರೂವ್ ಆಗಕ್ಕೆ ಒಳ್ಳೆ ಚಾನ್ಸ್ ಇದೆ. ಕೆಲವೊಂದು ಹಗರಣಗಳನ್ನೆಲ್ಲ ಕಡೆಗೆ ತಗೊಂಬಂದ್ರು. ನೋಟ್ ಹಗರಣ ಆಗಿರ್ಬೋದು, ಒಟ್ಟು ದೇಶ ಅಭಿವೃದ್ಧಿ ಮಾಡೋದ್ರಲ್ಲಿ ಒಂದು ಒಳ್ಳೆ ಪಾತ್ರವನ್ನು ವಹಿಸಿ ರಿಮಾರ್ಕ್ ಅನ್ನೋದು ಏನು ತೋರಿಸ್ಕೊಂಡಿಲ್ಲ ಇಲ್ಲಿವರೆಗೂ ಕೂಡ. ಅದನ್ನ ಉದ್ಘಾಟನೆ ಮಾಡಲೇಬೇಕು. ಇಡೀ ದೇಶಕ್ಕೆ ನಮ್ದು ಕೂಡ ಹಿಂದೂ ರಾಜ್ಯ ಅಂತ ತಿಳಿಸ್ಲೇಬೇಕು. ವಿದ್ಯಾರ್ಥಿಗಳಿಗೆಲ್ಲ ಬಹಳ ತೊಂದರೆ ಆಗಕತ್ತೈತಿ. ಕೊರೋನಾ ಕೂಡ ಬರಕತ್ತೈತಿ ಮತ್ತು ಕೂಡ ಜನರಿಗೆ ಬಹಳ ತೊಂದರೆ ಆಗತಿ. ಬಸ್ಗಳನ್ನ ನೋಡ್ತೀವಲ್ಲ, ಕಂಡಕ್ಟರ್ಗೂ ತೊಂದ್ರೆ, ಡ್ರೈವರ್ಗೂ ತೊಂದ್ರೆ, ಪ್ರತಿಯೊಬ್ಬರಿಗೂ ಕೂಡ ತೊಂದರೆ ಆಗತಿ. ಹಗರಣಗಳನ್ನ ಪೂರ್ತಿ ಕಡಿಮೆ ಮಾಡ್ಬೇಕು. ಈಗೆಲ್ಲವೂ ನಡೆಕತ್ತಿರೋದೆಲ್ಲವೂ ತಮ್ಮ ಸ್ವಾರ್ಥಕ್ಕೋಸ್ಕರ ನಡೀತಾವ ಅಂತ ಅನಿಸ್ತತಿ. ಬಟ್ ಯೂತ್ಸ್ ಅಲ್ಲಿ ಕೂಡ ಹೊಸ ಕ್ರಿಯೇಟಿವಿಟೀಸ್ ಏನಾದ್ರೂ ಬರ್ತಿರ್ತಾವು. ಅವ್ರನ್ನ ತಗೊಂಡಪ್ಪ ಅಂತಂದ್ರೆ ಇನ್ನು ಹೊಸ ಯೋಜನೆಗಳು ಏನಾದ್ರೂ ನಾವು ಜಾರಿಗೆ ತರಬಹುದ್ರಿ ರಾಜಕೀಯವಾಗಿ. ನಮಸ್ತೆ ಮ್ಯಾಮ್. ನಮಸ್ತೆ ರೀ. 2024ರಲ್ಲಿ ಇನ್ನೇನು ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ, ಅದರಲ್ಲಿ ಯಾರು ಪ್ರಧಾನಿ ಆದರೆ ನಿಮಗೆ ಉತ್ತಮ ಅಂತ ಅನಿಸುತ್ತೆ? ಮತ್ತೆ ಪ್ರಧಾನಿ ನರೇಂದ್ರ ಮೋದಿ ಅವರೇ ಮತ್ತೆ ಚುನಾವಣೆಗೆ ಏನಾದರೂ ಬಂದಪ್ಪ ಅಂತಂದ್ರೆ ದೇಶ ಇನ್ನೂ ಇಂಪ್ರೂವ್ ಆಗಕ್ಕೆ ಒಳ್ಳೆ ಚಾನ್ಸ್ ಇದೆ. ಅವರೇ ಆಗಬೇಕು ಅನ್ನೋದು ನಮ್ಮ ಆಸೆ ರೀ. ಯಾಕೆ ಹಾಗೆ ಅನ್ನಿಸ್ತಿದೆ ಮೇಡಮ್? ರಾಹುಲ್ ಗಾಂಧಿ ಅವರು ಆಗಬಹುದಲ್ವಾ? ಈಗ ಕೆಲವೊಂದು ಹಗರಣಗಳನ್ನೆಲ್ಲ ಕಡೆಗೆ ತಗೊಂಬಂದ್ರು. ನೋಟ್ ಹಗರಣ ಆಗಿರ್ಬೋದು, ಒಟ್ಟು ದೇಶ ಅಭಿವೃದ್ಧಿ ಮಾಡೋದ್ರಲ್ಲಿ ಒಂದು ಒಳ್ಳೆ ಪಾತ್ರವನ್ನು ವಹಿಸ್ತಾರೆ. ಅವರೇ ಆಗಬೇಕು ಅನ್ನೋದೇ ಒಂದು ಒಳ್ಳೆ ಉತ್ತಮ. ಮ್ಯಾಮ್, ಯಾವ ಕ್ವಾಲಿಟೀಸ್ ಅಥವಾ ಯಾವ ಯೋಜನೆಗಳ ಬಗ್ಗೆ ನಿಮಗೆ ಸಮಾಧಾನವಿದೆ ಅಥವಾ ಅಸಮಾಧಾನವಿದೆ? ಅಸಮಾಧಾನ ಅನ್ನೋದು ಏನಿಲ್ಲ. ಅವ್ರ ಬಗ್ಗೆ ರಿಮಾರ್ಕ್ ಅನ್ನೋದು ಏನೂ ತೋರಿಸ್ಕೊಂಡಿಲ್ಲ ಇಲ್ಲಿವರೆಗೂ ಕೂಡ. ರೈತರಿಗೂ ಕೂಡ ಒಳ್ಳೇದು ಮಾಡ್ಯಾರ, ವಿದ್ಯಾರ್ಥಿಗಳಿಗೂ ಕೂಡ ಒಳ್ಳೇದು ಮಾಡ್ಯಾರ, ದೇಶಕ್ಕೂ ಕೂಡ ಒಂದು ಒಳ್ಳೆಯ ಹೆಸರನ್ನು ತೆಗೆದುಕೊಂಡಾರ. ಬೇರೆ ದೇಶಗಳಲ್ಲಿ ಹೋದರೂ ಕೂಡ ನಮ್ಮ ದೇಶದ ಬಗ್ಗೆನ ಒಂದು ಒಳ್ಳೆಯ ವಿಚಾರ ಬರೋ ಹಾಗೆ ಕೂಡ ನಡ್ಕೊಂಡಾರ. ಅಲ್ಲಿ ಕೂಡ ನಾವರೇ ಆದ್ನಂದರೆ ಸ್ವಲ್ಪ ಚೆನ್ನಾಗಿ ಅಂತ ಇನ್ನೂ ದೇಶ ಅಭಿವೃದ್ಧಿ ಆಗಕ್ಕೆ ಚಾನ್ಸ್ ಇರಿದೆ ಅಂತಂದು ಹೇಳ್ಬೋದು. ಓಕೆ ಮ್ಯಾಮ್, ನರೇಂದ್ರ ಮೋದಿ ಅವರನ್ನು ಸೋಲ್ಸೋಕೆ ವಿಪಕ್ಷಗಳು ಕೂಡ ಹರಸಾಹಸ ಪಡ್ತಾ ಇದೆ. ಇದ್ರ ಬಗ್ಗೆ ಏನು ಮಾತಾಡೋಕ್ಕೆ ಇಷ್ಟಪಡ್ತೀರಾ? ಬಟ್ ಎಲ್ರಿಗೂ ಗೊತ್ತೈತಿ ನರೇಂದ್ರ ಮೋದಿಯವರ ಪಾತ್ರ ರೀತಿ ಐತಿ ಅಂತಂದು. ಬಟ್ ಯಾರು ಕೂಡ ಅವ್ರನ್ನ ಸೋಲ್ಸಲ್ಲ ಅಂತಂದು ಹೇಳ್ಬೋದು. ಗೆಲ್ಲಿಸ್ಬೋದು. ಮತ್ತು ಇನ್ನೂ ನಮಗೆ ತಿಳಿದಂಥರಾಗಿ ನಾವು ದೇಶನ ಅಭಿವೃದ್ಧಿ ಮಾಡ್ಬೇಕಪ್ಪ ಅಂತಂದರೆ ಅವರೇ ನಮಗೆ ಬರಬೇಕು ಅನ್ನೋದು ಇದೇ ಇರೋದು. ಓಕೆ ಮ್ಯಾಮ್, ಈಗ ಅಯೋಧ್ಯೆ ರಾಮ ಮಂದಿರದ್ದು ಜನವರಿ 22ನೇ ತಾರೀಕಿಗೆ ಲೋಕಾರ್ಪಣೆ ಕಾರ್ಯಕ್ರಮ ಇದೆ. ಈ ಕಾರ್ಯಕ್ರಮವನ್ನು ರಾಜಕೀಯ ಷಡ್ಯಂತ್ರ ಅಥವಾ ಚುನಾವಣಾ ಎಲೆಕ್ಷನ್ ಬರ್ತಾ ಇದೆ, ಅದಕ್ಕೋಸ್ಕರ ರಾಮ ಮಂದಿರ ಉದ್ಘಾಟನೆಯನ್ನು ಮಾಡ್ತಿದ್ದಾರೆ ಅನ್ನುವಂತಹ ಮಾಹಿತಿಗಳು ಅಥವಾ ಅಂತಹ ಸುದ್ದಿಗಳು ಹರಿದಾಡ್ತಾ ಇದೆ. ಹಲವರು ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಹೌದಾ ಅದು? ಬಟ್ ಅದನ್ನು ಕೂಡ ಒಂದು ರೀತಿಲಿ ನೋಡಿನಪ್ಪ ಅಂತಂದರೆ ಸರಿ ಅನಿಸುತ್ತೆ. ಬಟ್ ಅದನ್ನು ನಾವು ಇಡೀ ದೇಶಕ್ಕೆ ಸಾರಬೇಕಪ್ಪ ಅಂತಂದರೆ ನಾವು ಆ ರೀತಿ ರಾಜಕೀಯವಾಗಿಯೂ ಕೂಡ ನಾವು ಪ್ರಚಾರ ಮಾಡಲೇಬೇಕಾಗುತ್ತೆ ರೀ. ಈಗ ಒಂದು ಸೈಡ್ ನೋಡಿನಪ್ಪ ಅಂತಂದರೆ ಈಗ ಎಲೆಕ್ಷನ್ ಅದಾವ ಅಂತಂದು ಈಗ ಎಲೆಕ್ಷನಿಗೋಸ್ಕರನ ಜನರನ್ನ ತಮ್ಮ ಹತ್ರ ಸೆಳಿತಾರ ಅನ್ನೋ ಉದ್ದೇಶಕ್ಕೆ ಪ್ರಚಾರ ಮಾಡಕತ್ತಾರ ಅಂತಂದು ತಿಳ್ಕೊಂತಾರೆ. ಬಟ್ ನಾವು ಅದನ್ನು ಉದ್ಘಾಟನೆ ಮಾಡಲೇಬೇಕು. ಇಡೀ ದೇಶಕ್ಕೆ ನಮ್ಮದು ಕೂಡ ಹಿಂದೂ ರಾಜ್ಯ ಅಂತಂದು ತಿಳಿಸ್ಲೇಬೇಕಲ್ರಿ. ಓಕೆ ಮ್ಯಾಮ್, ಇವಾಗ ಕೇಂದ್ರ ಗೌರ್ಮೆಂಟಿಂದ ಇವಾಗ ಕರ್ನಾಟಕ ಗೌರ್ಮೆಂಟ್ ಬಗ್ಗೆ ಮಾತನಾಡೋದಾದರೆ, ಸಿದ್ದರಾಮಯ್ಯ ಅವರು ಮಹಿಳೆಯರಿಗೋಸ್ಕರ ಹಲವಾರು ಯೋಜನೆಗಳನ್ನು, ಸೌಕರ್ಯಗಳನ್ನು ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ನಿಮಗೆ ಮೆಚ್ಚುಗೆ ಇದೆಯಾ? ಮೆಚ್ಚುಗೆ ಏನಿಲ್ಲರಿ. ಬಟ್ ವಿದ್ಯಾರ್ಥಿಗಳಿಗೆಲ್ಲ ಭಾಳ ತೊಂದರೆ ಆಗಕತ್ತೈತಿ. ಮತ್ತು ಈಗ ಕೂಡ ನಿಮ್ಗೆ ಬರ್ತಾ ಬಟ್ ಕೊರೋನಾ ಕೂಡ ಬರಕತ್ತೈತಿ ಮತ್ತು ಕೂಡ ಜನರಿಗೆ ಭಾಳ ತೊಂದರೆ ಆಕತಿ. ಇದನ್ನು ಸ್ಟಾಪ್ ಮಾಡಿ ಯಾರಿಗೆ ಕೊಡ್ಬೇಕು ಅವಕಾಶನ ಅವ್ರಿಗೆ ಕೊಡಬೇಕು. ವಿದ್ಯಾರ್ಥಿಗಳಿಗೆ ಇನ್ನೂ ಸವಲತ್ತು ಕೊಟ್ಟನಪ್ಪ ಅಂತಂದರೆ ಅವರು ಕೂಡ ಸ್ವಲ್ಪ ಬಡವರು ಇರ್ತಾರೆ. ಅದರಲ್ಲೂ ಕೂಡ ಅವ್ರಿಗೂ ಸ್ವಲ್ಪ ಏನಾದ್ರೂ ಸ್ವಲ್ಪ ಸಹಾಯ ಆದಂಗೆ ಆಕತಿ ಇವ್ರ ಕಡೆಯಿಂದ. ಈಗ ಎಲ್ಲರಿಗೂ ಕೊಟ್ಟನಪ್ಪ ಅಂತಂದರೆ ಈಗ ಬಸ್ಗಳನ್ನು ನೋಡ್ತೀವಲ್ಲ, ಕಂಡಕ್ಟರ್ಗೂ ತೊಂದರೆ, ಡ್ರೈವರ್ಗೂ ತೊಂದರೆ, ಪ್ರತಿಯೊಬ್ಬರಿಗೂ ಕೂಡ ತೊಂದರೆ ಆಕತಿ. ಎಷ್ಟೋ ಸೀಟ್ ಈಗ ಒಂದು ಬಸ್ಸಿಗೆ ಮಿನಿಮಮ್ 60 ಸೀಟ್ ಹಾಕ್ಯಂಡು ಹೋಗ್ಬೇಕು. ಅದ್ರ ಬದಲು ಒಂದಕ್ಕಿಂತ ಡಬಲ್ ಸೀಟ್ ಹಾಕ್ಯಂಡು ಹೋಗಕತ್ತಾರ. ಅಲ್ಲಿ ಯಾವ ಜನರಿಗೆ ಏನಾಕತಿ ಅನ್ನೋದು ನಾವು ಸಿಚುವೇಶನ್ ಏನು ಹೇಳೋಕ್ಕಾಗೋದಿಲ್ಲ. ಹಂಗಾಗಿ ಸ್ವಲ್ಪ ತೊಂದರೆನೇ ರೀ ಅದು. ಓಕೆ ಮ್ಯಾಮ್, ಬರಗಾಲದ ಬಗ್ಗೆ ಮಾತನಾಡೋದಾದರೆ, ಬರಗಾಲದ ಅಮೌಂಟನ್ನು ಏನು ಕೇಂದ್ರ ಸರ್ಕಾರದವರು ಕೊಡ್ತಾ ಇಲ್ಲ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ನೀವೇನು ಮಾತಾಡೋಕೆ ಇಷ್ಟಪಡ್ತೀರಾ? ಕೆಲವೊಬ್ಬರಿಗೆ ಬಂದು ಬೀಳ್ತಿದ್ದೇವ್ರಿ. ಈಗ ನಮಗೂ ಕೂಡ ಬೀಳ್ತಿಲ್ಲ, ಟ್ಯಾಕ್ಸ್ ಕಟ್ಟಾಗ್ತಿದೆ ಅಂತ ನಮಗೂ ಕೂಡ ಬೀಳ್ತಿಲ್ಲ. ಕೆಲವೊಬ್ಬರಿಗೆ ಕರೆಕ್ಟಾಗಿ ಬಂದು ಬೀಳ್ತಿದ್ದಾವೆ ಕೇಂದ್ರ ಸರ್ಕಾರದ್ದು.
ಹಂಗಾಗಿ ಏನು ಹೇಳೋಕ್ಕಾಗಲ್ಲ. ನಿಮಗೆ ಬಂದಿದೆಯಾ ಅಥವಾ ಬರ ಪರಿಹಾರದ ಬಗ್ಗೆ? ಇದುವರೆಗೆ ಆದ್ರೆ ನಾವು 1 ರೂಪಾಯಿ ತಗೊಂಡಿಲ್ರಿ ಬರ ಪರಿಹಾರ ಅಂತಂದು. ನಮ್ಮದು ಕೂಡ ಹೊಲ ಐತಿ, ನಾವು ಕೂಡ ರೈತರೇ. ನಮಗೆ ಇದುವರೆಗೂ ಆದ್ರೂ 1 ರೂಪಾಯಿ ನಾವು ಸರ್ಕಾರದಿಂದ ಏನು ತಿಂದಿಲ್ಲ ರೀ. ಆದರೂ ಕೂಡ ನಾವು ನೋಡ್ಬೇಕ್ರಿ ಯಾರಿಗೆ ಬಂದವ ಇಲ್ಲ ಅಂತಂದು ಇನ್ನೊಂದು ಸಲ ಎಲ್ಲ ಸರ್ಟಿಫಿಕೇಟ್ ಮಾಡಿ ಕೊಡಬೇಕು. ಬಟ್ ಅದನ್ನು ಯಾರು ಇದನ್ನು ಮಾಡ್ತಿಲ್ಲ ರೀ. ಒನ್ ಟೈಮ್ ಬಿಟ್ಟನಂದ್ರೆ ಆಯ್ತು. ಒಟ್ಟಾರೆಯಾಗಿ ಈಗ ಸ್ಟೇಟಲ್ಲಿ ಇರುವಂತಹ ಸಿದ್ದರಾಮಯ್ಯ ಅವರ ಸರ್ಕಾರದ ಬಗ್ಗೆ ಮಾತನಾಡಬೇಕು ಅಂತಂದ್ರೆ ಏನು ಹೇಳ್ತೀರಾ ಒಂದು ಮಹಿಳೆಯಾಗಿ? ತರ್ಬೇಕ್ರಿ, ಬಟ್ ಎಲ್ಲದನ್ನು ಕೂಡ ಈಗ ಹೆಂಗೆ ಜನಗಣತಿ ಅನ್ನಂತಂದು ಅದರಲ್ಲಿ ಕೂಡ ಬಡವ್ರು ಯಾರು ಇರ್ತಾರೋ ಅವ್ರಿಗೆ ಸ್ವಲ್ಪ ಸಹಾಯ ಮಾಡಿದ್ನಪ್ಪ ಅಂತಂದರೆ ಅದು ಒಳ್ಳೆ ಉದ್ದೇಶ ರೀ. ಅದರಲ್ಲೂ ಕೂಡ ಸ್ವಲ್ಪ ವಿದ್ಯಾರ್ಥಿಗಳಿಗೆ ಹೆಚ್ಚಿಗೆ ಕೊಡ್ಬೇಕ್ರಿ. ಅದರಲ್ಲೂ ಗೋರ್ಮೆಂಟ್ ಈಗ ಸರ್ಕಾರಿ ಹುದ್ದೆಗಳನ್ನು ಸ್ವಲ್ಪ ಜಾಸ್ತಿ ತರ್ಬೇಕ್ರಿ. ಅದರಲ್ಲೂ ಸ್ವಲ್ಪ ಹಗರಣಗಳನ್ನು ಪೂರ್ತಿ ಕಡಿಮೆ ಮಾಡ್ಬೇಕ್ರಿ. ಈಗ ಓದೋರಿಗೆ ಮತ್ತೆ ಸ್ವಲ್ಪ ಬೆಲೆ ಸಿಗ್ಬೇಕಪ್ಪ ಅಂತಂದ್ರೆ ಒಂದು ಒಳ್ಳೆ ಉದ್ದೇಶ ರೀ. ಇದನ್ನು ಹಗರಣಗಳನ್ನು ಕಡಿಮೆ ಮಾಡಲೇಬೇಕು. ಈಗ ನಾವು ಎಷ್ಟು ದೂರದಿಂದ ಬಂದೀವಿ ಅಂದರೆ ಈಗ ಒಂದು 350 ಕಿಲೋಮೀಟ್ರದಿಂದ ಇಲ್ಲಿವರೆಗೂ ಬರೀ 15 ಸೀಟ್ ಅಷ್ಟೇ ರೀ ಈಗ ಇರೋದು. ನಾವು ಅಲ್ಲಿಂದ ಇಲ್ಲಿವರೆಗೂ ಬಂದೀವಿ. ಇದ್ರಾಗ ಮತ್ತು ಸ್ವಲ್ಪ ಹಗರಣ ಆದ್ನಂದ್ರೆ ಮತ್ತು ನಮಗೆ ಸೀಟ್ ಕೂಡ ಸಿಗಲ್ರಿ. ಓಕೆ ಮ್ಯಾಮ್, ಇವಾಗ ಉದ್ಯೋಗದ ಬಗ್ಗೆ ಮಾತನಾಡೋದಾದ್ರೆ ನಿರುದ್ಯೋಗ ಸಮಸ್ಯೆಗಳಿಂದ ಯುವಕರು ಬಳಲ್ತಾ ಇದ್ದಾರೆ. ಇದ್ರ ಬಗ್ಗೆ ಏನು ಮಾತಾಡೋಕ್ಕೆ ಇಷ್ಟಪಡ್ತೀರಾ ಮೇಡಮ್ ನೀವು? ಜಾಬ್ಗಳನ್ನು ಬಿಡ್ತಾರೆ, ಬಟ್ ಅದನ್ನ ಏನು ಮಾಡೋದಿಲ್ಲ, ಪ್ರೊಸೆಸ್ ಬೇಗ ತುಂಬ್ಕೊಳೋದಲ್ರಿ. ಅದನ್ನು ಈ ವರ್ಷ ಏನಾದ್ರು ಬಿಟ್ಟನಪ್ಪ ಅಂದ್ರೆ ಅದು ಪೂರ್ತಿ ಪ್ರೊಸೆಸ್ ಮುಗಿಯೋಕೆ 3 ವರ್ಷ ಆಗ್ಬೋದು, ತಪ್ಪಿದ್ರೆ 4 ವರ್ಷ ಆಗ್ಬೋದು. ಮತ್ತು ಏನಾದರೂ ಹಗರಣ ಆದ್ನಪ್ಪ ಅಂತಂದ್ರೆ ಮತ್ತೆ ರೀ ಎಕ್ಸಾಮ್ ನಡೆಸ್ತಾನೆ ಇರ್ತಾರೆ. ಬಟ್ ಅದನ್ನು ಸ್ವಲ್ಪ ಕೇರ್ ಮಾಡ್ಕೊಂಡು ನಡೆಸಿದ್ರಪ್ಪ ಅಂತಂದ್ರೆ ಒಂದು ಒಳ್ಳೆ ಇದಾರೆ. ಓಕೆ ಮ್ಯಾಮ್, ಇವಾಗ ಪ್ರಧಾನಮಂತ್ರಿಗಳು ಯಾರೇ ಆದರೂ ಕೂಡ ಅವರಿಂದ ನಿಮಗೆ ಏನು ಎಕ್ಸ್ಪೆಕ್ಟೇಷನ್ ಇದೆ ಒಂದು ಯೂತ್ ಆಗಿ? ಏನಿಲ್ಲ, ಇವು ಒಟ್ಟು ದೇಶದಲ್ಲಿ ಏನು ಭ್ರಷ್ಟಾಚಾರಗಳು ನಡೀತಾವೋ ಅವೆಲ್ಲವೂ ನಿಂತ್ಕೋಬೇಕ್ರಿ. ಯಾರ್ಯಾರಿಗೆ ಏನೇನು ಸ್ಥಾನಗಳು ಸಿಗ್ಬೇಕೋ ಅವು ಚೆನ್ನಾಗಿ ಸಿಕ್ಕನಪ್ಪ ಅಂದರೆ ಸಾಕ್ರಿ. ಅದರಲ್ಲೂ ಮೇನಾಗಿ ರೈತರಿಗೆ, ವಿದ್ಯಾರ್ಥಿಗಳಿಗೆ, ಉದ್ಯೋಗ ಯಾರು ನಿರುದ್ಯೋಗಿಗಳಿದ್ದಾರೆ ಅವ್ರಿಗೆ ಒಂದು ಒಳ್ಳೆ ಅವಕಾಶಗಳು ಸಿಗ್ಬೇಕ್ರಿ ಅಷ್ಟೇ. ಓಕೆ ಮ್ಯಾಮ್, ಇವಾಗ ರಾಜಕಾರಣ ಅಂತ ಹೇಳಿದ್ರೆ ಅದಕ್ಕೆ ನಾನು ಹೋಗೋದಿಲ್ಲ ಅಂತ ಯುವಕರು ಹೇಳ್ತಾ ಇದ್ದಾರೆ. ಸೊ ರಾಜಕಾರಣಕ್ಕೆ ಯುವಕರು ಖಂಡಿತವಾಗಿ ಬರಬೇಕಾ ಅಥವಾ ಬರಬಾರ್ದಾ? ಅದರಲ್ಲಿ ಒಂದು ಒಳ್ಳೆ ಉದ್ದೇಶಗಳಿದ್ನಂದ್ರೆ ಬರ್ಬೇಕ್ರಿ. ಬಟ್ ಈಗೆಲ್ಲವೂ ನಡೆಕತ್ತಿರೋದೆಲ್ಲವೂ ತಮ್ಮ ಸ್ವಾರ್ಥಕ್ಕೋಸ್ಕರ ನಡೀತಾವ ಅಂತಂದು ಅನಿಸ್ತೈತಿ ರೀ. ಈಗ ಹಂಗಾಗಿ ಸ್ವಲ್ಪ ಅವರು ಈಗ ಒಳ್ಳೆ ಉದ್ದೇಶಗಳು ಅನ್ನಂದ್ರೆ ನಮಗೂ ಕೂಡ ಸಹಾಯ ಆಗ್ಬೇಕ್ರಿ. ದೇಶ ಅಭಿವೃದ್ಧಿ ಆಗ್ಬೇಕಪ್ಪ ಅನ್ನಂದ್ರೂ ಕೂಡ ಅವ್ರಿಗೂ ಸಹಾಯ ಆಗ್ಬೇಕ್ರಿ. ಈಗ ಅದು ತಮ್ಮ ಸ್ವಾರ್ಥಕ್ಕೋಸ್ಕರ ನಾವು ರಾಜಕೀಯಕ್ಕೆ ಬಂದಂಗೆ ಆಕತ್ರಿ. ಅದು ದೇಶವನ್ನು ಅಭಿವೃದ್ಧಿ ಮಾಡ್ಬೇಕಪ್ಪ ಅನ್ನಂದ್ರೆ ನಾವು ಯುವಕರು ಹೋಗ್ಲೇಬೇಕ್ರಿ. ಈಗ ಅವ್ರ ಒಳ್ಳೆ ಯೋಚನೆಗಳು ಅವ್ರ ತಲೆಯಲ್ಲಿ ಇರ್ತಾವೆ ಯೂಸ್ನೊಳಗೆ. ಹಂಗಾಗಿ ನಾವು ಈ ರಾಜಕೀಯಕ್ಕೆ ಹೋಗ್ಲೇಬೇಕ್ರಿ. ನಿಮ್ಮ ಪ್ರಕಾರ ನಿಷ್ಠಾವಂತರು ರಾಜಕಾರಣವನ್ನು ಮಾಡಬೇಕು ಅಂತ ಅರ್ಥ? ಮಾಡಲೇಬೇಕ್ರಿ ರಾಜಕಾರಣ. ಬಟ್ ನಮಗೆ ಎಲ್ಲವೂ ಕೂಡ ಹೊಸ ಹೊಸ ಯೋಜನೆಗಳು ನಮಗೆ ಅಭಿವೃದ್ಧಿ ಆಗ್ಬೇಕಪ್ಪ ಅಂತಂದ್ರೆ ಯೂಸ್ ಬರಲೇಬೇಕ್ರಿ. ಅದು ಈಗ ಅನುಭವ ಐತಿ ಅಂತಂದು ಎಲ್ಲರೂ ಬರೀ ಮತ್ತು ಅವ್ರನ್ನೇ ತಗೊಂತಾರ. ಬಟ್ ಯೂಸರಲ್ಲಿ ಕೂಡ ಹೊಸ ಕ್ರಿಯೇಟಿವಿಟೀಸ್ ಏನಾದ್ರೂ ಬರ್ತಿರ್ತಾವೆ. ಅವ್ರನ್ನ ತಗೊಂಡಪ್ಪ ಅಂತಂದ್ರೆ ಇನ್ನೂ ಹೊಸ ಯೋಜನೆಗಳು ಏನಾದ್ರೂ ನಾವು ಜಾರಿಗೆ ತರ್ಬೋದು ರೀ ರಾಜಕೀಯವಾಗಿ. ಓಕೆ ಮ್ಯಾಮ್, ಲಾಸ್ಟ್ ಕ್ವಶನ್. ಈಗ 18 ವರ್ಷ ಮುಗ್ದಿರುತ್ತೆ, 19 ವರ್ಷ ಸ್ಟಾರ್ಟ್ ಆಗಿರುತ್ತೆ. ಅವರು ಈಗ ಹುರುಪಲ್ಲಿರ್ತಾರೆ, ಲೋಕಸಭಾ ಎಲೆಕ್ಷನ್ ಬಂತಪ್ಪ ನಾನೊಂದು ಓಟ್ ಹಾಕೇ ಬಿಡೋಣ ಅಂತ. ಅಂಥವರಿಗೆ ಅಥವಾ ಯುವಕರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಏನಿಲ್ಲ, ಒಳ್ಳೆಯರು ನಿಮ್ಮ ಮನಸ್ಸಿಗೆ ಅವರು ಏನಾದ್ರೂ ದೇಶ ಅಭಿವೃದ್ಧಿ ಮಾಡ್ತಾರೆ, ಒಂದು ಒಳ್ಳೆಯ ಏನಾದ್ರೂ ಯೋಚನೆಗಳನ್ನು ಜನರಿಗೆ ಏನಾದ್ರೂ ಸಂದೇಶಗಳನ್ನು ಮುಡಿಸ್ತಾರಪ್ಪ ಅಂತಂದ್ರೆ ನಿಮಗೆ ಮನಸ್ಸಿಗೆ ಯಾವುದು ಸರಿ ಅನ್ನಿಸ್ತತೆ ಅಂಥವ್ರಿಗೆ ನೀವು ಓಟ್ ಹಾಕಿ ಅವ್ರನ್ನ ಗೆಲ್ಲಿಸ್ರಿ ಅಂತಂದು ಹೇಳ್ತೀವಿ. ಓಕೆ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್.